if A intersection B is equal to A, then A union B is equal to ಅಂತ ಕೇಳೋರು. ಇಲ್ಲಿ ಫಾರ್ಮುಲಾ ಏನೈತಿ, A ಪ್ಲಸ್ ಬಿ ಈಕ್ವಲ್ ಟು A ಯೂನಿಯನ್ ಬಿ ಪ್ಲಸ್ A ಇಂಟರ್ಸೆಕ್ಷನ್ ಬಿ. ಸೇಮ್ ಬರೆಯೋದು. ಎ ಯೂನಿಯನ್ ಬಿ ಅಂದರೆ ಏನು ಕೊಟ್ಟಾರ ನಮ್ಗೆ, ಇಲ್ಲಿ ಕೊಟ್ಟಾರ ನಾವು ಎ ಯೂನಿಯನ್ ಬಿನ ಕಂಡು ಹಿಡ್ಬೇಕು ನಾವು. ಎ ಇಂಟರ್ಸೆಕ್ಷನ್ ಬಿ ಕೊಟ್ಟಾರು, ಇದನ್ನು ಸೇಮ್ ಬರೆಯೋದು. ಎ ಇಂಟರ್ಸೆಕ್ಷನ್ ಬಿ ಅಂದರೆ ಎ. ನಾವು ಇದನ್ನ ಕಂಡು ಹಿಡಿಬೇಕಾಗಿತ್ತು ಅಂದರೆ ಈ ಎನ ಈಚೆ ಕಡೆ ಕಳಿಸೋದು. ಅವಾಗ ಏನಾಗುತ್ತೆ, ಎ ಪ್ಲಸ್ ಬಿ, ಈ ಪ್ಲಸ್ ಎ ಇದ್ದಿದ್ದು ಇಲ್ಲಿ ಬಂದು ಮೈನಸ್ ಎ ಆಗುತ್ತೆ. ಇದು ಎ ಯೂನಿಯನ್ ಬಿ. ಮೈನಸ್ ಎ ಪ್ಲಸ್ ಎ ಹೋದವು, ಅವಾಗ ಎ ಯೂನಿಯನ್ ಬಿ equal to B. Option 2 is correct. Next question. In a city there are 3 major newspapers A, B, C, of which at least 2 are read by 35% of population. A and B are read by 15%. C is read by 45%, and that all the 3 are read by 10%. Then the percentage of people who read as a newspaper C alone is ಅಂತ ಕೇಳೋರು. ಇಲ್ಲಿ ವೆನ್ ಡಯಾಗ್ರಾಮ್ ಹಾಕೋದು. ಇದ್ರಾಗ ಎ ಬಿ ಸಿ ಅಂತ ಮಾರ್ಕ್ ಮಾಡ್ಕೊಂಡಿನಿ. ಇಲ್ಲಿ 3 ನ್ಯೂಸ್ ಪೇಪರ್ ಎಷ್ಟು ಮಂದಿ ಓದ್ತಾರಂದ್ರೆ 10% ಓದ್ತಾರೋ. ಇಲ್ಲಿ ಮಿಡಲ್ 10 ಅಂತ ಬರ್ಕೊನು. ಮತ್ತು ಎ ಬಿ ಎಷ್ಟು ಓದ್ತಾರಂದ್ರೆ 15% ಓದ್ತಾರ ಅಂತ ಹೇಳ್ಯಾರು. ಇಲ್ಲಿ 10 ಆಲ್ರೆಡಿ ಐತಿ, ಇನ್ನು ಉಳಿದಿದ್ದ 5 ನಾವೇನು ಕಂಡು ಹಿಡಬೇಕಾಗಿತ್ತು, ಸಿ ಕಂಡು ಹಿಡಬೇಕಾಗೈತಿ. ಇಲ್ಲಿ ಎ ಬಿ ಅಂತ ತೋತಿದ್ದ, ಅವಾಗ ನಾವು ಸಿ ಕಂಡು ಹಿಡಬೇಕಾಗೈತಿ. ಅವಾಗ ಎ ಪ್ಲಸ್ ಬಿ ಪ್ಲಸ್ ಸಿ ಈಕ್ವಲ್ ಟು ಸಿ ಟೋಟಲ್ ಎಷ್ಟು ಮಂದಿ ಓದ್ತಾರೋ 45% ಓದ್ತಾರೆ. ಎ ಬಿ ಎಷ್ಟು ಪರ್ಸೆಂಟೇಜ್ ಓದ್ತಾರೋ, ಎ ಬಿ ಪ್ಲಸ್ ಸಿ 45. ಎ ಬಿ ಅಷ್ಟು 20% ಓದ್ತಾರೋ, ಸಿ 45. ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗೈತೆ ನೋಡ್ರಿ. ಇಲ್ಲಿ +10 ಒಂದು ಬರ್ತೈತಿ. ಇಲ್ಲಿ ಎ ಬಿ ಸಿ +10 ಅಂದಾಗ 45 ಆಗ್ತೈತಿ. ಅದ ಇಲ್ಲಿ +10, ಇಲ್ಲೂ +10. ಅವಾಗ ಸಿ ಈಕ್ವಲ್ ಟು 45. ಇದು ಟೋಟಲ್ 30. ಈಚೆ ಕಡೆ ಇದ್ದೈತಿ, ಈಚೆ ಕಡೆ ಬತ್ತಂದ್ರೆ ಮೈನಸ್ ಆಗ್ತೈತಿ. ಸಿ ಈಕ್ವಲ್ ಟು 15. ಇಲ್ಲಿ 15% ಬರ್ತೈತಿ. ನೆಕ್ಸ್ಟ್ ಕ್ವಶನ್. ಇಫ್ ಎ ಆ್ಯಂಡ್ ಬಿ ಆರ್ 2 ಸೆಟ್ಸ್, ದೆನ್ ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಎ ಹೋಲ್ ಬ್ರಾಕೆಟ್ ಡ್ಯಾಶ್ ಈಸ್ ಈಕ್ವಲ್ ಟು ಅಂತ ಕೇಳ್ಯಾರು. ಇಲ್ಲಿ ತೆಳಗೆ ಆಪ್ಷನ್ ಕೊಟ್ಟರು. ಈ ಎಕ್ಸಾಂಪಲ್ ಡಿ ಮಾರ್ಗನ್ಸ್ ಲಾ ಮ್ಯಾಗೈತಿ. ಡಿ ಮಾರ್ಗನ್ಸ್ ಲಾ ಏನೈತಿ ಅಂದ್ರೆ ಎ ಯೂನಿಯನ್ ಬಿ ಡ್ಯಾಶ್ ಈಕ್ವಲ್ ಟು ಇ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್. ಸೊ ನಮಗಿಲ್ಲಿ ಬಿ ಯೂನಿಯನ್ ಎ ಐತಿ, ಅದನ್ನ ಯಾವ ಥರ ಬರಿಬೋದು, ಬಿ ಯೂನಿಯನ್ ಎ ಡ್ಯಾಶ್ ಇದ್ರೆ ಬಿ ಡ್ಯಾಶ್ ಇಂಟರ್ಸೆಕ್ಷನ್ ಎ ಡ್ಯಾಶ್. ಸೊ ಟೋಟಲ್ ಏನೈತಿ, ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಎ ಡ್ಯಾಶ್ ಈಸ್ ಈಕ್ವಲ್ ಟು ಎ ಯೂನಿಯನ್ ಇದಂದ್ರೆ ಇಲ್ಲಿಂದ ಬಿ ಡ್ಯಾಶ್ ಇಂಟರ್ಸೆಕ್ಷನ್ ಎ ಡ್ಯಾಶ್ ಇಂಟು ಮಾಡಿದಾಗ ಎ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಅಂದ್ರೆ ಎ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಇಂಟರ್ಸೆಕ್ಷನ್ ಎ ಇಂಟರ್ಸೆಕ್ಷನ್ ಎ ಡ್ಯಾಶ್, ಎ ಇಂಟರ್ಸೆಕ್ಷನ್ ಎ ಡ್ಯಾಶ್. ಇದೇನಾಗ್ತೈತಿ, ಇದು ಸೇಮ್ ಉಳಿತೈತಿ. ಎ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಇಂಟರ್ಸೆಕ್ಷನ್ ಎ ಇಂಟರ್ಸೆಕ್ಷನ್ ಎ ಡ್ಯಾಶ್ ಅಂದ್ರೆ ಪೈ. ಸೊ ಎ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಇಂಟರ್ಸೆಕ್ಷನ್ ಪೈ ಅಂದ್ರೆ ಪೈ. ಎನಿ ಸೆಟ್ ಇಂಟರ್ಸೆಕ್ಷನ್ ಪೈ ಅಂದ್ರೆ ಪೈಯ. 11th example. If set A equal to 1 3 5 7 9 and set B equal to 1 2 3 4 5, find A union B and A intersection B. A ಯೂನಿಯನ್ ಬಿ ಏನಾಗುತ್ತೆ, ಆಲ್ ಸೆಟ್ ಎಲ್ಲ ಬರೆಯೋದು. ಸೇಮ್ ಇದ್ದಿದ್ದು ಅಂತ ಸಲ ಬರೆಯೋದು, ಉಳಿದಿದ್ದೆಲ್ಲ ಬರೆದು ಬಿಡೋದು. 1 2 3 4
5 7 9. ಅದೇ ರೀತಿ ಬಿ ಇಂಟರ್ಸೆಕ್ಷನ್ ಎ ಇಂಟರ್ಸೆಕ್ಷನ್ ಬಿ ಅಂದ್ರೆ ಸೇಮ್ ಎಲಿಮೆಂಟ್ ಅಟ್ಟ ಬರೋದು. 1 ಐತಿ 1, 3 ಐತಿ ಇಲ್ಲ, 5 ಐತಿ 8, 5 7 ಐತಿ ಇಲ್ಲ, 9 ಐತಿ ಇಲ್ಲ, 2 ಐತಿ ಇಲ್ಲ, 4 ಐತಿ ಇಲ್ಲ, ಯಾವ ಇಲ್ಲ. ನೆಕ್ಸ್ಟ್, in a survey of 60 people, 25 people liked T, 30 people liked copy and 10 liked both. How many people liked only T? Total 60 people there. 25 people T, 30 people copy, 10 both. 10 both ಅಂದ್ರೆ ಮಿಡಲ್ ಬರೀದು. ಇನ್ನು 25 ಇದಾರಲ್ಲ, ಇಲ್ಲಿ 10 people ಆಲ್ರೆಡಿ ಇದಾರು, ಇನ್ನು ಉಳಿದವ್ರು 15. ಇಲ್ಲಿ 30 ಇದಾರು, ಇಲ್ಲಿ 10 ಆಲ್ರೆಡಿ ಇದಾರು, ಇನ್ನು 20. ನಮಗೇನು ಬೇಕು? ಹೌ ಮೆನಿ ಪೀಪಲ್ ಲೈಕ್ ಓನ್ಲಿ ಟಿ ಅಂದರೆ ಓನ್ಲಿ ಟಿ 15. 15 ಈಸ್ ರೈಟ್ ಆನ್ಸರ್. ನೆಕ್ಸ್ಟ್, ಗಿವನ್ ಸೆಟ್ ಎಕ್ಸ್ ಎ ಬಿ ಸಿ ಡಿ ಆ್ಯಂಡ್ ವೈ ಈಕ್ವಲ್ ಟು ಬಿ ಡಿ ಇ ಎಫ್, ಫೈಂಡ್ ದ ಸಿಮೆಟ್ರಿಕ್ ಡಿಫರೆನ್ಸ್ ಆಫ್ ಎಕ್ಸ್ ಆ್ಯಂಡ್ ವೈ. ಸಿಮೆಟ್ರಿಕ್ ಡಿಫರೆನ್ಸ್ ಎಕ್ಸ್ ಆ್ಯಂಡ್ ವೈ ಅಂದಲು ಇದು ಎಕ್ಸಾಂಪಲ್ ಏನು ಬರ್ತೈತಿ? ಎಕ್ಸ್ ಇದನ್ನ ಈ ರೀತಿ ಡಿನೋಟ್ ಮಾಡ್ತಾರೆ, ಸಿಮೆಟ್ರಿಕ್ ಡಿಫರೆನ್ಸ್ ಎಕ್ಸ್, ಸಿಮೆಟ್ರಿಕ್ ವೈ ಇದನ್ನ ಎಕ್ಸ್ ಯೂನಿಯನ್ ವೈ ಮೈನಸ್ ಎಕ್ಸ್ ಇಂಟರ್ಸೆಕ್ಷನ್ ವೈ. ಎಕ್ಸ್ ಯೂನಿಯನ್ ವೈ ಅಂದರೆ ಏನಾಗ್ತೈತಿ? ಎಲ್ಲ ಎಲಿಮೆಂಟ್ ಬರೋದು ಎ ಬಿ ಸಿ ಡಿ ಇ ಎಫ್. ಅದು ಎಕ್ಸ್ ಇಂಟರ್ಸೆಕ್ಷನ್ ವೈ ಅಂದರೆ ಸೇಮ್ ಎಲಿಮೆಂಟ್ ಇಟ್ಟು ಬರೋದು. ಸೇಮ್ ಎಲಿಮೆಂಟ್ ಬಿ ಡಿ ಇಲ್ಲಿ ಮೈನಸ್ ಮಾಡಲ್ಲ. ವೈ ಈಕ್ವಲ್ ಟು ಇವು ಎಲ್ಲ ಎಲಿಮೆಂಟ್ ಇದಕ್ಕೆ ಎ ಬಿ ಸಿ ಡಿ ಇ ಎಫ್ ಮೈನಸ್ ಬಿ ಡಿ ಎಕ್ಸ್ ಸಿಮೆಟ್ರಿಕ್ ವೈ ಈಕ್ವಲ್ ಟು ಇದ್ರೊಳಗ ಬಿ ಡಿ ಮೈನಸ್ ಮಾಡಿ ಉಳಿದಿದ್ದ ಯಾವ ಎಲಿಮೆಂಟ್ ಅವನ್ನೆಲ್ಲ ಬರೀದು. ಎ ಸಿ ಇ ಎಫ್ ಬಿ ಡಿ ಎಟ್ಬಿಟ್ಟು ಉಳಿದಿದ್ದು ಎಲಿಮೆಂಟ್ ಎಲ್ಲ ಬರೀದು. ಮತ್ತು ಇದೇ ಆನ್ಸರ್. ನೆಕ್ಸ್ಟ್, ಎ ಸರ್ವೆ ಆಫ್ 100 ಸ್ಟೂಡೆಂಟ್ಸ್ ಫೌಂಡ್ ದಟ್ 70 ಸ್ಟೂಡೆಂಟ್ಸ್ ಲೈಕ್ ಪಿಜ್ಜಾ, 75 ಲೈಕ್ ಬರ್ಗರ್, 60 ಲೈಕ್ ಬೋತ್. ಹೌ ಮೆನಿ ಸ್ಟೂಡೆಂಟ್ಸ್ ಲೈಕ್ ನೈದರ್ ಪಿಜ್ಜಾ ಆರ್ ಬರ್ಗರ್? ಟೋಟಲ್ 100 ಸ್ಟೂಡೆಂಟ್, ಇಲ್ಲಿ ಬೋತ್ ಅಟ್ 60 ಪೀಪಲ್, ಬರ್ಗರ್ ಅಟ್ 75 ಆಲ್ರೆಡಿ 60 ಇದಾರು, ಇನ್ನು 15. ಪಿಜ್ಜಾ 70 ಪೀಪಲ್ ಆಲ್ರೆಡಿ 60 ಇದಾರು, ಇನ್ನು 10. ಅವ್ರೇನು ಕೇಳಾರು? ನೈದರ್ ಪಿಜ್ಜಾ ನಾರ್ ಬರ್ಗರ್ ಅಂದ್ರೆ ಎರಡೂ ಇಷ್ಟಪಡಲ್ದವ್ರು. ಇಲ್ಲಿ ಟೋಟಲ್ ಎಷ್ಟು ಜನ ಆದರು? 60 + 10 70 + 15 85. ಅಂದ್ರೆ ಟೋಟಲ್ ಸ್ಟೂಡೆಂಟ್ 100 ಜನ ಅದಾರು. ಅದ್ರೊಳಗೆ 85 ಮಂದಿ ಪಿಜ್ಜಾ ಮತ್ತು ಬರ್ಗರ್ ತಿಂತಾರು. ಇನ್ನು ಉಳಿದವ್ರು ಏನು ತಿನ್ನಲ್ದವ್ರು ಅಂದ್ರೆ ಲೈಕ್ ಮಾಡಲ್ದವ್ರು 15 ಜನ. ಇಲ್ಲಿಗೆ ಸೆಟ್ ಥಿಯರಿಮಿಗೂ ಆಲ್ ಟೈಪ್ ಆಫ್ ಎಕ್ಸಾಂಪಲ್ ಕವರ್ ಮಾಡೀನಿ. ಎಲ್ಲ ಒಂದೊಂದು ಟೈಪ್ ಆಫ್ ತೊಗೊಂಡಿನಿ. ನಿಮ್ಗೆ ಇಷ್ಟ ಬೇಕಾದ್ರೆ ಮತ್ತು ಮುಂದಿನ ಕ್ಲಾಸ್ದಾಗೆಲ್ಲ ಹೇಳ್ತೀನಿ. ಈಗ ಇಲ್ಲಿಗೆ ಈ ಚಾಪ್ಟರ್ ಕ್ಲೋಸ್ ಆಯ್ತು.